ಜಮ್ಮು ಮತ್ತು ಕಾಶ್ಮೀರವನ್ನು ನೋಡಲು ಬಂದ ಟೂರಿಸ್ಟ್ ಅವರ ಮೇಲೆ ಈ ತರ ದಾಳಿ ಆಗುತ್ತದೆ ಎಂದು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಮಂಗಳವಾರದ ದಿನದಂದು ಜಮ್ಮು ಕಾಶ್ಮೀರದ ಅನಂತನಾಗ್ ಎಂಬ ಡಿಸ್ಟಿಕ್ ನಲ್ಲಿರುವ ಪಹಲ್ಗಾಮ್ ಎಂಬ ಊರಲ್ಲಿ 5 ಕಿಲೋಮೀಟರ್ ಎತ್ತರದಲ್ಲಿರುವ ವೈಸ್ರಾಯ್ ಮೀಡೋಗೆ ಟ್ರೆಕ್ಕಿಂಗ್ ಮಾಡುತ್ತಾ ಹಾಗೆ ಕುದುರೆಯ ಮೇಲೆ ಹೋಗುವುದು. ಈ ಸ್ಥಳವನ್ನು ಮಿನಿ ಸ್ವಿಟ್ಜರ್ಲೆಂಡ್ ಎಂದು ಕೂಡ ಹೇಳಲಾಗುತ್ತದೆ. ಟೂರಿಸ್ಟ್ ಅವರ ಗುಂಪು ಆ ಸ್ಥಳದಲ್ಲಿದ್ದಾಗ ಟೆರರಿಸ್ಟ್ ಅವರು ಆರ್ಮಿಯ ಡ್ರೆಸ್ ಅಲ್ಲಿ ಕೈಯಲ್ಲಿ ಗನ್ನಿಡಿದು ಆ ಸ್ಥಳಕ್ಕೆ ಬಂದವರು ಪಾಕಿಸ್ತಾನದ ಟೆರರಿಸ್ಟ್ ಗ್ರೂಪ್ ಆದ ಲಷ್ಕರ್ ಇ ತೊಯ್ಬಾದ ಶಾಡೋ ಗ್ರೂಪ್ ಆದ ದ ರೆಸಿಸ್ಟೆಂಟ್ ಫೋರ್ಸ್ ದವರು ಎಂದು ಹೇಳಲಾಗುತ್ತಿದೆ. ಟೆರರಿಸ್ಟ್ ಅವರು ಮೊದಲು ಅಲ್ಲಿರುವವರ ಹೆಸರನ್ನು ಕೇಳಿದರು. ಹಿಂದೂ ಧರ್ಮದವರು ಎಂದು ಗೊತ್ತಾದ ಕೂಡಲೇ ಅವರ ಮೇಲೆ ಫೈರಿಂಗ್ ಅನ್ನು ಮಾಡಿದರು. ಆಮೇಲೆ ಟೆರರಿಸ್ಟ್ ಅವರ ಗುಂಪು ಹಿಂದೂ ಧರ್ಮದವರ ಮೇಲೆ ಓಪನ್ ಫೈರಿಂಗ್ ಅನ್ನು ಮಾಡಿತು. ಇದರಿಂದ 26 ಜನ ಸ್ಥಳದಲ್ಲೇ ಸಾವನ್ನಪ್ಪಿದರು. ದಾಳಿ ನಡೆದಿರುವುದು ಗೊತ್ತಾದ ಕೂಡಲೇ ಭಾರತದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡಲೇ ಜಮ್ಮು ಕಾಶ್ಮೀರಕ್ಕೆ ಹೋದರು. ಹಾಗೆ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಟೂರ್ ಅನ್ನು ಕ್ಯಾನ್ಸಲ್ ಮಾಡಿ ಭಾರತಕ್ಕೆ ವಾಪಸ್ಸಾದರು. ಪ್ರಧಾನಿಯವರು ತಮ್ಮ ಭಾಷಣದಲ್ಲಿ ಹೇಳಿದರು, ಈ ದಾಳಿ ಮಾಡಿದವರಿಗೆ ಅವರ ಕಲ್ಪನೆಯೂ ಮಾಡಿಕೊಳ್ಳದ ಹಾಗೆ ಅವರ ತಪ್ಪಿಗೆ ಶಿಕ್ಷೆಯನ್ನು ಕೊಡುತ್ತೇವೆ ಎಂದು. ಈ ದಾಳಿಗೆ ಭಾರತ ಹೇಗೆ ರೆಸ್ಪಾಂಡ್ ಮಾಡುತ್ತದೆ? ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ನಡಿಬಹುದಾ, ಇಲ್ಲ ಹೊಸ ಟ್ಯಾಕ್ಟಿಕ್ಸ್ ಅನ್ನು ಯೂಸ್ ಮಾಡಬಹುದಾ? ನಿಮಗೆ ಏನ್ ಅನಿಸ್ತದ ಅಂತ ಕಮೆಂಟ್ ಮಾಡಿ ತಿಳಿಸಿ.